ಗೈಸ್, ಈಗ ನಾವಿರೋದು ಸಾಗರ ತಾಲೂಕಿನ ಗಂಟಿನಕೊಪ್ಪ. ಝೂಮ್ ಔಟ್. ಇಲ್ಲಿ ರ್ಯಾಪ್ಲಿಂಗ್ ಮಾಡೋಕ್ಕಂತ ಬಂದಿದ್ದು. ಮರ ಚೆನ್ನಾಗಿದೆ ಅಂತ ಮರ ಹತ್ತಿದ್ದೀನಿ. ಫ್ರೆಂಡ್ ಪರಿಚಯ ಆಗಿದ್ದಾರೆ, ಅವ್ರ ಮನೆ ಇಲ್ಲೇ ಇದೆ. ಮನೆಯಲ್ಲಿ ಏನು ಸ್ಪೆಷಾಲಿಟಿ ನೋಡೋಣ ಬನ್ನಿ. ಅಲ್ಲಿ ನೋಡಿ ಮನೆ. ಸುಮಾರು ಜನ ನಮ್ಮ ಥರ ಕಾರ್ಪೊರೇಟಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಿರೋರು ಅದನ್ನೆಲ್ಲ ಬಿಟ್ಟು ಊರ ಕಡೆ ಬಂದು ಸೆಟ್ಲ್ ಆಗಬೇಕು ಅಂತ ಅನ್ಕೊತೀವಿ. ಅಂಥ ಲೈಫ್ನ ಬದುಕ್ತಿರೋರು ನಮ್ಮ ಅಣ್ಣ. ಇಲ್ಲಿ ರ್ಯಾಪ್ಲಿಂಗ್ ಮಾಡೋಣ ಅಂತ ಬಂದಾಗ ಪರಿಚಯ ಆಗಿದ್ದಾರೆ. ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಬೆಂಗಳೂರಲ್ಲಿ ಎಷ್ಟು ವರ್ಷ ಇದ್ರಿ? ಇವಾಗ ನಮ್ಗೆ ಏನು ತೋರ್ಸಕ್ಕೆ ಕರ್ಕೊಂಡು ಹೋಗ್ತೀರಾ? ಆ ಹೋಮ್ ಟೂರ್ ಬಗ್ಗೆ ಹೇಳಿ. ನಾನು ಬೇಸಿಕ್ಲಿ VFX ಆರ್ಟಿಸ್ಟು. ನಾನು ಬೆಂಗಳೂರಲ್ಲಿ ಸ್ಟಡೀಸ್ಗೆ ಅಂತ ಬೆಂಗಳೂರು ಹೋಗಿದ್ದು ಫಸ್ಟು. ಬೆಂಗಳೂರು 8 ವರ್ಷ ಇದ್ದೆ. 8 ವರ್ಷ ಆದಮೇಲೆ ಈಗ ವರ್ಕ್ ಫ್ರಮ್ ಹೋಮು. ಸೊ ನಾನೀಗ 1.5 ವರ್ಷದಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಆರಾಮ್ ಊರಲ್ಲೇ ಇದ್ದೀನಿ. ಜೊತೆಗೆ ಹೋಮ್ ವರ್ಕು ಮಾಡ್ತೀರಾ? ಕೆಲಸಗಳು ಅದು ಮಾಡಿದ್ದೀನಿ ಬ್ರೋ. ಬೆಳಿಗ್ಗೆ ನಂದು ರೋಟೀನ್ ಹೇಳ್ಬೇಕಂದ್ರೆ, ಬೆಳಿಗ್ಗೆ ಎದ್ಬಿಟ್ಟು ತೋಟಕ್ಕೆ ಹೋಗಿ ನಮ್ದು 2 ಎಮ್ಮೆ ಇದೆ, ತೋರಿಸ್ತೀನಿ. ಅದಕ್ಕೆ ಹುಲ್ ಕೊಯ್ಕೊಂಡು ತಗೊಂಬಂದು ಹಾಕಿ ಸ್ನಾನ ಮಾಡಿ ವರ್ಕಿಗೆ ಹೋಗ್ತೀನಿ. ಒಟ್ಟಿನಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆ ಇತಿಹಾಸ ಹೇಳಿ ಬ್ರೋ. ಲೈಕ್ ನಾವು ಈ ಮನೆ ಕಟ್ಟಿದ್ದು ಒಂದು 50 years ಹಿಂದೆ ಅಂತ. ನನಗೆ ಅದ್ರ ಹಾಫ್ ಏಜು ಆಗಿದೆ. ನಮ್ದು ಇಲ್ಲೇ ಒಂದು ಮಳವಳ್ಳಿ ಅಂತ ಊರು. ಅಲ್ಲಿಂದ ಇದಾಗಿ ನಮ್ದು ಆಸ್ತಿ ಎಲ್ಲ ಅಲ್ಲಿ ಮುಳುಗಡೆಯಾಗಿ ಇಲ್ಲಿಗೆ ಬಂದವ್ರು ನಾವು. ಬನ್ನಿ, ನಮಗೆ ಮೊದಲು ಮಕ್ಕಳು ಹಸು ಎಮ್ಮೆಗಳೆಲ್ಲ ತೋರಿಸಿರಂತೆ. ಇದು ನಮ್ದು ಹಾಲ್ ಎಂಟ್ರೆನ್ಸ್. ಇದು ಅಡಿಕೆ, ಭತ್ತ, ಮಷಿನ್ಗಳು, ಇದೆಲ್ಲ ಒಂಥರ ಗೋಡನ್ ಕಮ್ ಹೋಮೇ ಆಗಿದೆ ನಮ್ದು. ಇದು ಓಪನ್ ಹಾಲ್. ಇದು ಮಧ್ಯ ಮನೆ ಅಂತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ. ಆಚೆ ಅಷ್ಟು ಶೆಕೆ ಇದ್ರು ಇಲ್ಲಿ ತಣ್ಣಗೆ ಹೊಡಿತಿದೆ. ಅಂದ್ರೆ ಇದು ಮುಚ್ಕೆ ಅಂತೀವಿ ಇಬ್ರು, ಅಟ್ಟ ಮಾಡ್ತೀವಿ ನಾವು. ನೀವು ಮಲೆನಾಡು ಭಾಗದಲ್ಲಿ ಯಾವ್ದೇ ಹಳ್ಳಿ ಮನೆಗೆ ಹೋದ್ರೆ ಇದು ಇದ್ದೇ ಇರುತ್ತೆ ಸಾಮಾನ್ಯ ಹಳೆ ಮನೆಗಳಲ್ಲಿ. ಇದು ನಮ್ಮ ಫ್ಯಾಮಿಲಿಗೆ ಹೊಸ ಎಂಟ್ರಿ. ಇದು ನಮ್ಮ ಫ್ಯಾಮಿಲಿಗೆ ಲೈಕ್ ಈಗ ಬಂದು 4 ತಿಂಗಳಾಗಿದೆ ಬ್ರೋ. ಇದು ಕರ ಹೆಣ್ಗರು. ಕರು ತಗೊಂಡೋಗ ಬೆಂಗಳೂರಿಗೆ ತಗೊಂಡೋಗಿ ಬ್ರೋ. ಅದ್ರಲ್ಲಿ ಏನಿಲ್ಲ, ಬನ್ನಿ ತಗೊಂಡೋಗಿ ನೋಡಿ. ಎಷ್ಟು ಕ್ಯೂಟ್ ಆಗಿದೆ ಇದು. ಜೇನುತುಪ್ಪ ಬ್ರೋ, ನಮ್ದೇ ತೆಗ್ದಿದ್ದು, ನಮ್ದೇ ಮನೇಲಿ ತೆಗ್ದಿರೋ ಜೇನುತುಪ್ಪ. ಸ್ಮೆಲ್ ಮಾಡಿ ಸ್ವಲ್ಪ ಸ್ಯಾಂಪಲ್. ಡಿಫ್ರೆನ್ಸ್ ಇದೆ ತುಂಬಾ. ಒಂದು ಬೇರೆ ತುಂಬಾ ಡಿಫ್ರೆನ್ಸ್ ಇದೆ. ಇದು ನನಗೆ ನಾಲೆಡ್ಜ್ ಇರೋ ಪ್ರಕಾರ ಹೊನ್ನೆ ಹೂವು ಅಂತ ಬರುತ್ತೆ. ಆ ಫ್ಲೇವರ್ ಇದೆ ಇದು. ನಿಮಗೆ ಘಾಟ್ ಫೀಲ್ ಆಗ್ತಿದೆ. ಪ್ಯೂರಿಟಿ ಇದ್ರೆ ಮಾತ್ರ ನಿಮಗೆ ಘಾಟ್ ಬರುತ್ತೆ ನಿಮಗೆ. ಆಮೇಲೆ ಡೆನ್ಸಿಟಿನು ಈ ನಾವು ಮಾರ್ಕೆಟ್ ಅಲ್ಲಿ ತರುವಂತ ಜೇನುತುಪ್ಪಕ್ಕೂ ಇದಕ್ಕೂ ಡೆನ್ಸಿಟಿ ಡಿಫ್ರೆನ್ಸ್ ಇದೆ. ಗಾಳಿಪಟ ಲೈಫ್ ಅಲ್ಲಿ ಯಾರ್ಯಾರನ್ನ ಫಾಲೋ ಮಾಡ್ಬೇಕು ದೂತ್ ಬೇಡ ನಾವು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಕೊಡೋ ಇಲ್ಲಿ ಫಸ್ಟ್ ಎಲ್ಲ ಕೇಳೋದ್ ನಾನು, ಮಾಡೋದ್ ನಾನು. ಫಸ್ಟ್ ನಾನು ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಮರ್ಯಾದೆ ಬಿಟ್ಬಿಟ್ಟು ಎಲ್ಲ ನಾನ್ ಕೇಳ್ತೀನಿ. ಇವ್ರುಗಳೆಲ್ಲ ತಗೊಂಡು ತಿನ್ನೋ ಸ್ಟಾರ್ಟ್ ಮಾಡ್ಬಿಡ್ತಾರ. ಜೇನು ಕೊಟ್ರಿ, ಆ ಜೇನಿನ ಸೋರ್ಸ್ ತೋರಿಸ್ತೀರಾ? ಬನ್ನಿ ತೋರಿಸೋಣ. ಅದಕ್ಕೇನಂತೆ. ಇಲ್ಲೇ ಮಾಡಿದ್ದೀರಾ ಬಿಚ್ಚುಪಿಂಗು? ಇಲ್ಲೇ ಮಾಡಿದೀವಿ. ಇಲ್ಲಿದ್ರೆ ದೂರ ಇರ್ಬೇಕಾ? ಯುಗಾದಿ ಹಬ್ಬದ ದಿನ ಫ್ರೆಶ್ ಜೇನುತುಪ್ಪ ತೆಗಿಬೇಕು ಅಂತಾರೆ ನಮ್ಮ ಕಡೆ ವಾಡಿಕೆ. ಇದ್ರಲ್ಲಿ ನೀವು ನೋಡ್ಬೋದು ಜೇನುತುಪ್ಪ ಇದೆ. ಇದ್ರಲ್ಲಿ ನೀವು ನೋಡ್ಬೋದು ಜೇನುತುಪ್ಪ ಇದೆ. ಸೆಲ್ ರೆಡಿ ಮಾಡ್ತಾ ಇದೆ. ಇದು ಯುಗಾದಿ ಹಬ್ಬದ ದಿನ ತೆಗ್ದಿದ್ದು. ಅಷ್ಟ್ರ ಮೇಲೆ ಇಷ್ಟು ಡೆವಲಪ್ ಮಾಡಿದೆ. ನಿಮ್ಗೆ ಕೇಳ್ಪಟ್ಟಿರೋ ಪ್ರಕಾರ ಕಷ್ಟಪಡೋ ಜೀವಿಯಲ್ಲಿ ಜೇನು ಒಂದು. ಇದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗೆ ಏನೇ ಫ್ಲವರ್ ಸಿಕ್ಕರು ಹೋಗಿ ತಗೊಂಡ್ಬರುತ್ತೆ. ಅದರಿಂದ ತಗೊಂಡ್ಬಂದು ಸ್ಟೋರ್ ಮಾಡಿ ಅದಕ್ಕೆ ಫುಡ್ ರೆಡಿ ಮಾಡ್ಕೊಳ್ಳುತ್ತೆ. ಆಕ್ಚುಲಿ ನಾವು ಹ್ಯೂಮನ್ಗಳು ಅದನ್ನ ಜೇನುತುಪ್ಪ ಅಂತ ಹೇಳಿ ತಗೊಂಡು ಯೂಸ್ ಮಾಡ್ತಾ ಇರೋದು. ಅಂದ್ರೆ ನೀವು ಅದಕ್ಕೆ ನೋವು ಮಾಡಿದ್ರೆ ಕಚ್ಚತ್ತೆ. ಈ ಕಡೆ ಇಟ್ಕೊಡಿ ಬ್ರೋ. ತಿಂತೀರಾ ಅಂದ್ರೆ ಇದನ್ನ ತೆಗೋಣ.
ಇದನ್ನ ತೆಗೆದು ತಿನ್ನಲ್ಲ ಕಚ್ಚಲ್ಲ ಅದು ಗೈಸ್. ಸ್ಟ್ರೈಟ್ ಔಟ್ ಆಫ್ ಫಾರ್ಮ್ ಜೇನುಗೂಡಿಂದ ಇವಾಗ ಫ್ರೆಶ್ ಆಗಿ ಜೇನುತುಪ್ಪ ಟೇಸ್ಟ್ ಮಾಡುವ. ಕಟ್ ಮಾಡ್ತೀನಿ. ಬಟ್ ಅದಕ್ಕೆ ಹೆಂಗೆ ಅರ್ಥ ಆಗತ್ತೆ? ಓಕೆ, ಇವ್ರು ಕಟ್ ಮಾಡ್ತೀರಾ, ಅದು ನಾನೇನು ಹರ್ಟ್ ಮಾಡಬಾರ್ದು ಅಂತ. ಅದಕ್ಕೆ ಗೊತ್ತಾಗತ್ತೆ ಅಂದ್ರೆ ನಾವು ಹಿಂಗೆ ಬ್ಲೋ ಮಾಡಿದಾಗ ಅದಕ್ಕಿದು ಹೊಸದೇನೋ ಬ್ಲೋ ಗಾಳಿ ಮಾಡ್ತಿದ್ದಾರೆ ಸೊ ಅಂತ ಹೇಳಿ ಇದು ಮಾಡೋದು ಸೈಡ್ಗೆ ಹೋಗತ್ತೆ. ಅದನ್ನ ಯಾರು ಸಾಕಿರ್ತಾರಲ್ಲ ಅವ್ರಗಳಿಗೆ ಮಾತ್ರ ಅದು ಏನಾದ್ರು ಜಾಸ್ತಿ ಹಾನಿ ಮಾಡಲ್ಲ. ಬೇರೆಯವ್ರದ್ದೆಲ್ಲ ಏನಾದ್ರು ಸ್ಮೆಲ್ ಬಂತು ಅಂದ್ರೆ ಹಾನಿ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಆಲ್ರೆಡಿ ಜೇನು ರೆಡಿ ಆಗಿದೆ ತುಪ್ಪ. ಕೈಸೀಗ ಜೇನು ಕಟ್ ಮಾಡಿ ಟೇಸ್ಟ್ ಮಾಡಕ್ಕೆ ಹೋಗ್ತಾ ಇದೀವಿ. ವಾವ್, ಹೆಂಗಿದು? ಸುಮ್ಮನೆ ಹಿಂಗೆ ತಿನ್ನೋದ? ತಿನ್ಬಿಡೋದ? ತುಪ್ಪ ಬರುತ್ತೆ, ಇದನ್ನ ಬಿಡ್ಬೇಕು. ಹಿಂಗೆ ನೋಡೋದಕ್ಕೆ ಸ್ವಲ್ಪ ಆರೆಂಜ್ ಕಟ್ ಮಾಡಿದ್ರೆ ಹೇಗಿರುತ್ತೋ ಹಂಗಿದೆ. ಬಟ್ ಇದನ್ನು ಫಸ್ಟ್ ಟೈಮ್ ಲೈಫಲ್ಲಿ ನಾನು ಈ ಥರ ಲೈವ್ ಒಂದು ಬೀ ಫಾರ್ಮಿಂದ ತಿನ್ನಕ್ಕೆ ಹೋಗ್ತಾ ಇರೋದು. ಎಲ್ಲರಿಗೂ ಸಿಗ್ತಾ ಇದೆ ತಾನೆ? ಓ ಹೋ ಹೋ. ಬಾಯಿಗೆ ಹಾಕೊಳ್ಳಿ, ಆಗೋದು ವಿಕಾಸ್ ಫೀಲು ಆ್ಯಕ್ಚುಲಿ ಚೀವಿಂಗ್ ಗಮ್ ಥರ ಫೀಲ್ ಆಗ್ತದೆ ಕೊನೆಯಲ್ಲಿ. ಆ ಗೂಡಿದೆನೋ ಬ್ರಾತ್ ಕೊಟ್ಬಿಡಿ. ಬಾಯಿನ ತೆಗಿತಾನೆ ನಿಮ್ಮಿನ. ಪ್ಯೂರ್ ಇದೆ. ನಾನೊಂಚೂರು ಟೇಸ್ಟ್ ಮಾಡ್ಕೊತೀನಿ. ಅದ್ರ ಮನೆಯಿಂದ ತೆಗೆದು ನಾವು ಅದ್ರ ಊಟ ತಿನ್ಬಿಟ್ವಿ. ನಾವು ತುಂಬ ಸ್ವಾರ್ಥಿಗಳಲ್ವಾ? ಹೌದು, ಬಟ್ ನಿಮಗೆ ಇನ್ನೊಂದು ಹೇಳ್ತೀನಿ, ಇಲ್ಲಿ ಕೆಳಗಡೆ ಏನಿದೆ ಇದು ಫುಲ್ ಅದಕ್ಕೆ. ಓ, ಇದನ್ನ ಮುಟ್ಟಲ್ಲ ನೀವು? ಇದು ಫುಲ್ ಅದಕ್ಕೆ, ನಮಗೆಲ್ಲ. ಸೀಲ್ ಇದೆ ನೋಡಿ, ಸೀಲ್ ಆಗಿದೆ, ತುಪ್ಪ ಇದೆ. ಇದು ಫುಲ್ ಅದ್ರದ್ದು ನಮ್ಗೆ. ಕ್ವೀನ್ ಬಿ ಎಲ್ಲಿರುತ್ತೆ? ಕ್ವೀನ್ ಬಿ ಇದ್ರ ಒಳಗಿರುತ್ತೆ ಬ್ರೋ. ಏನಂದ್ರೆ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ, ಇದು ಕಟ್ತು ಅಂದ್ರೆ ಇದು ಸ್ಟೇಬಲ್ ಇದೆ ಅಂತ. ಓ, ಸ್ಟೇಬಲ್ ಆಗಿ ಇದನ್ನ ಡೆವಲಪ್ ಮಾಡ್ಕೊಂತಾನೆ ಮೇಲ್ಗಡೆ ಪಾಸ್ ಆಗೋದು. ಪ್ಲಾನ್ ವರ್ಕರ್ ಬಿ ಮತ್ತೆ ಬೇರೆ ಬೇರೆ ಟೈಪ್ ಆಫ್ ಅದರಲ್ಲಿ ಇದೆ. ಗಂಡು ಹುಳ ಇದೆ ಮತ್ತು ರಾಣಿ ಹುಳ ಇದೆ. ಅಲ್ಲಿಂದ ಇದ್ರ ಹುಳನೂ ಐತೆ, ಅದು ಕೆಲಸಗಾರ. ಇದು ಗಂಡು ಹುಳ, ಇದು ಗಂಡು ಹುಳ, ಇದು ವರ್ಕರ್ ಬಿ. ಗಂಡು ಹುಳ ಅಂದ್ರೆ ಬ್ಲಾಕ್ ಕಲರ್ ಅಲ್ಲಿ ಐಡೆಂಟಿಫೈ ಮಾಡ್ತೀವಿ. ಸ್ವಲ್ಪ ನಿಮಗೆ ಯೆಲ್ಲೋ ಕಲರ್ ಬರುತ್ತೆ, ಫುಲ್ ಬಾಡಿ ಬ್ಲಾಕ್ ಇಲ್ಲ, ಬ್ಲಾಕ್ ಇರಲ್ಲ. ಇದು ಬ್ಲಾಕ್ ಬಂದಿದ್ ಪೂರ್ತಿ ಗಂಡು ಹುಳ. ಕಡ್ಜೀರ್ಗೆ ನಸ್ರಿ ಅಂತ ಇದೆ ಇನ್ನೊಂದು ವೆರೈಟಿ, ಬಟ್ ಅದು ಓಪನ್ ಮಾಡಲ್ಲ. ಏನ್ ಡಿಫ್ರೆನ್ಸ್ ಅದಕ್ಕೆ? ಮೇನ್ ಡಿಫ್ರೆನ್ಸ್ ಹೆಂಗೆ ಅಂತ ಕೇಳಿದ್ರೆ ಅದು ತುಪ್ಪ ಕಮ್ಮಿ ಇರುತ್ತೆ ಒಂದು ಗೂಡಲ್ಲಿ, ಅದು ಕಮ್ಮಿ. ಒಂದು 10 ml ಇವತ್ತು ಸಿಗುತ್ತೆ ಅಂತ ಆದ್ರೆ ಒಂದು 10,000 15,000 ಕೊಟ್ಟರು ಪರವಾಗಿಲ್ಲ. ತುಪ್ಪ ತೆಗ್ದಿದೀವಲ್ಲ, ಅದಕ್ಕೇನ್ ಮಾಡ್ತೀವಿ ಅಂತ ಕೇಳಿ ಸ್ವಲ್ಪ ಸಕ್ಕರೆ ಪಾಕ ಇಡ್ತೀವಿ. ಯಾಕೆಂದ್ರೆ ನಾವು ತುಪ್ಪ ತಕೊಂಡ್ಬಿಟ್ಟಿದೀವಿ, ಅದನ್ನ ಪೂರ್ಣ ತಕೊಂಡಿದೀವಿ. ಅದಕ್ಕಿಲ್ಲ ಆಹಾರ ಇಲ್ಲ, ಅವಾಗ ಆಹಾರ ಸ್ವಲ್ಪ ಕೊಡ್ಬೇಕಲ್ಲ. ಇದನ್ನ ಕೊಟ್ಟಾಗ ಏನಾಗುತ್ತೆ, ಅದಕ್ಕೊಂಥರ ವಿಶ್ವಾಸ ಬರುತ್ತೆ ನಮ್ಮ ಮೇಲೆ. ಓ, ಇವರು ಟ್ರಸ್ಟ್ ಬಿಲ್ಡ್ ಮಾಡುತ್ತೆ. ಬಟ್ ಇದರಲ್ಲಿ ಸಕ್ಕರೆ ಪಾಕ ಬದಲು ತುಪ್ಪನ ಹಾಕಕ್ಕಾಗಲ್ವಾ? ಯಾವ್ದು ತುಪ್ಪ ಹಾಕಿದ್ರೆ ಅಷ್ಟೊಂದು ಇದ್ರಾಗ ಇದನ್ನ ಮಾಡಲ್ಲ, ಅದು ಕಾಸ್ಟ್ಲಿ ಆಗುತ್ತೆ. ತುಪ್ಪ ಸಕ್ಕರೆ ಪಾಕ ಕಮ್ಮಿ ಆಗುತ್ತೆ. ಬೆಲ್ಲದ ನೀರು ಕೊಡ್ಬೋದು ಅಂತ. ಬೆಲ್ಲದ ನೀರು ಕೊಟ್ರೆ ಬೇದಿ ಆಗುತ್ತೆ, ಡೀಸೆಂಟ್ರಿ ಸ್ಟಾರ್ಟ್ ಆಗುತ್ತೆ. ಹೌದಾ? ಹೆಂಗ್ ಗೊತ್ತಾಗತ್ತ ಡಿಫ್ರೆನ್ಸ್? ಕಲರ್ದು ಇಲ್ಲ ಹುಳದ ಬಿಹೇವಿಯರ್ ಚೇಂಜ್ ಆಗುತ್ತೆ. ಈಗ ನಾವು ಸಿಟಿಯಲ್ಲೆಲ್ಲ ಪ್ಯಾಕ್ಡ್ ತಿಂತೀವಿ, ಅದು ಎಷ್ಟರ ಮಟ್ಟಕ್ಕೆ ಜೆನ್ಯೂನ್ ಆರ್ ಫೇಕ್? ಬಿಕಾಸ್ ಅದರಲ್ಲಿ 100% ನೋ ಶುಗರ್ ಹನಿ ಅಂತ ಹಾಕ್ತಾರೆ. ಈಗಿನ ಫುಡ್ಡಲ್ಲಿ ಆಲ್ಮೋಸ್ಟ್ ನೀವು ಯಾವುದು 100% ಅಂತ ನೋಡೋದು ಕಮ್ಮಿ. ಆಲ್ ಓವರ್ ನಮ್ಮ ಇಂಡಿಯಾ ಬಿಟ್ಟು ವರ್ಲ್ಡಲ್ಲಿ ಇನ್ನು ಕೆಲವೇ ಒಂದು ಈ ಲ್ಯಾಂಡ್ಗಳು ಇವು ಇದಾವೆ. ಯಾವ ಥೈಲ್ಯಾಂಡು ಇಂಥ ದೊಡ್ಡ ದೊಡ್ಡ ಘಾಟ್ ಪ್ರದೇಶಗಳಲ್ಲಿ, ಅಮೆಜಾನ್ ಫಾರೆಸ್ಟು ಅಂತಲ್ಲಿ ನಿಮಗೆ ಒರಿಜಿನಲ್ ತುಪ್ಪಗಳನ್ನು ಸಿಗುತ್ತೆ. ಅದು ಅಲ್ಲದೆ ಹೋದರೆ ನಿಮಗೆ ಸಕ್ಕರೆ ಪಾಕ ತುಪ್ಪನೇ ಸಿಗತ್ತೆ. ಅಧಿಕಾರಿಗಳಿಗೆ ಕಮಾಯಿ ಹೋತಂದ್ರೆ ನಿಮ್ಗೆ ಸಕ್ಕರೆ ಪಾಕನೇ ತುಪ್ಪ ಮಾಡ್ತಾರೆ. ಯಾರು ಟೆರೆಸ್ ಮೇಲೆ ಬೀ ಕೀಪಿಂಗ್ ಇಂಟ್ರೆಸ್ಟ್ ಇದ್ದು, ಈಗ ನಾನು ಮಾಡ್ಬೇಕಂದ್ರೆ ಅದಕ್ಕೆ ಏನ್ ಮಾಡ್ಬೇಕು? ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ಸಬ್ಸಿಡಿನೂ ಕೊಡ್ತಾರೆ, ನಿಮಗೆ ಎಲ್ಲದೂ ಕೊಡ್ತಾರೆ. ಅದರಿಂದ ನಿಮಗೆ ಅವರು ಕೆಲವರು ನೀವು ಎಷ್ಟೋ ಅಮೌಂಟ್ ಕೊಟ್ರೆ ಅವರೇ ಬಿ ಗೂಡು ಎಲ್ಲದೂ ತಂದು ನಿಮಗೆ ಕೊಟ್ಟು ಇನ್ಫಾರ್ಮೇಶನ್ ಕೊಟ್ಟು ಹೆಂಗೆ ಅದನ್ನ ಮೇಂಟೈನ್ ಮಾಡೋದು ಎಲ್ಲದೂ ಕೊಟ್ಟು, ಇನ್ಸ್ಟಾಗ್ರಾಮ್ ಅಲ್ಲೂ ಈ ನಡುವೆ ರೀಲ್ಸ್ ಬರ್ತಾ ಇದೆ, ಅವರೇ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟು ರೆಡಿ ಮಾಡ್ತಾರೆ. ಚಿಕ್ಕಮಂಗ್ಳೂರ್ ಕಾಫಿ ಪ್ಲಾಂಟೇಶನ್ ಅವರೆಲ್ಲ ಈಗ ಮತ್ತೆ ಬೀ ಕೀಪಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ರೈತರಿಗೆ ಈ ಇದು ಎಂತ ತೋಟದಲ್ಲಿ ಹೂವು ಪರಾಗಪುರುಷ ನೋಡ್ರಿ, ಜೇನು ಹೋದ ದಿವಸ ರೈತ ಸತ್ತ ಅಂತ.
ಜೇನು ಎಲ್ಲಿ ತನಕ ಇರುತ್ತೆ ಅಲ್ಲಿವರೆಗೂ ರೈತ ಇರ್ತಾನೆ. ಜೇನು ಹೋದ ದಿವಸದಿಂದ ರೈತ ಹೋದ ಅಂತ. ನಮ್ಗೆ ಈ ತೋಟಕ್ಕೆಲ್ಲ ಪರಾಗಸ್ಪರ್ಶ ಇದೆ ಜೇನೆ. ನಮ್ಮ ತೋಟದಲ್ಲಿ ಬೆಳಗ್ಗೆ ಮುಂಚೆ ಬಂದ್ರೆ ಗುಂಯಿ ಅಂತ ಇರುತ್ತೆ. ನೀವು ಆಮೇಲೆ ಹೂವು ಅದ್ರ ಮೇಲೆಲ್ಲ ಕೂತು ಮತ್ತೊಂದು ಹೋಗ್ತಿದ್ದಾಗ ಪರಾಗಸ್ಪರ್ಶ ಆಗೋದು. ಇಲ್ಲ ನಮ್ಮ ತೋಟದಲ್ಲಿ ನೀವು ಹೋಗಿದ್ದು ಟೈಮ್ ಇದು ತೋರಿಸಿದ ಒಂದು ಗಂಡು ಕೊನೆ ಬರುತ್ತೆ, ಅದಕ್ಕೆ ಹುಳ ಪರಾಗಸ್ಪರ್ಶ ಆಗಲ್ಲ. ಅಡಿಕೆ ಕೊನೆ ಅದು ಹಂಗೆ ಇರುತ್ತೆ. ನಾವು ನಮ್ಮ ಪ್ಯಾಷನ್ಗೋಸ್ಕರ ಸಾಕಿದ್ವಿ. ಗೊತ್ತಾ, ಯಾರೋ ಬಂದ್ರು ನಿಮ್ಮಂತ ನೋಡ್ರಿ ತಿಂದ್ರಿ ನಿಮ್ಗೊಂದು ಇದು ಸಿಕ್ತು, ಈ ರೀತಿ ನಮ್ಗೆ. ಬೆಂಗಳೂರಿನ IT, ವೈಫೈ, ಲ್ಯಾಪ್ಟಾಪ್, ಟ್ರಾಫಿಕ್, ಸ್ಮೋಗ್, ಪೊಲ್ಯೂಷನ್ ಅನ್ನುವಂತಹ ಲೈಫ್ನ ಬಿಟ್ಟು ಒಂದು ವಾರ ನಾನು ಬೆಂಗಳೂರಿನ ಆಚೆ ಊರಲ್ಲಿ ಕಳೆದೆ. ನನ್ನಿಂದ ಒಂದು ಮಾಹಿತಿ ನಿಮಗೆ ಸಿಕ್ಕಿ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಲಿ ಭೇಟಿಯಾಗೋಣ.